ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೀವನ ಇಷ್ಟ. ಸ್ನೇಹಿತರೆ, ಬಣ್ಣದ ಲೋಕ ಪ್ರತಿಯೊಬ್ಬರನ್ನು ಸಹ ಕೈ ಬೀಸಿ ಕರೆಯುತ್ತೆ. ಆದರೆ ಕೆಲವು ವ್ಯಕ್ತಿಗಳನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುತ್ತೆ. ಈ ಒಂದು ಪಟ್ಟಿಯಲ್ಲಿ ನಿಲ್ತಕ್ಕಂಥವ್ರೆ ನಮ್ಮೆಲ್ಲರ ಪ್ರೀತಿಯ ದ್ವಾರಕೇಶ್ ಅವರು. ಒಬ್ಬ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ, ಹಾಗೆ ನಿರ್ದೇಶಕನಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ದ್ವಾರಕೇಶ್ ಅವರ ಜೀವನದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಬಣ್ಣದ ಲೋಕದಲ್ಲಿ ಒಂದೆರಡು ಅವಕಾಶಗಳು ಸಿಕ್ಕ ನಂತರ ಇಲ್ಲಿ ಬರ್ತಕ್ಕಂಥ ಆದಾಯವನ್ನು ಬೇರೆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ ಬಣ್ಣದ ಲೋಕವನ್ನೇ ಕೇವಲ ಒಂದು ಸೈಡ್ ಬಿಸ್ನೆಸ್ ಆಗಿ ನೋಡ್ಕೊಳ್ತಕ್ಕಂಥ ಅನೇಕ ನಟರನ್ನು ನಾವು ನೋಡ್ಬೋದು. ಆದರೆ ಇಡೀ ತನ್ನ ಜೀವಮಾನವನ್ನೇ ಕೇವಲ ಸಿನಿಮಾ ರಂಗಕ್ಕಾಗಿ ಮೀಸಲಿಟ್ಟ ಕೆಲವು ನಟರಲ್ಲಿ ನಮ್ಮೆಲ್ಲರ ಪ್ರೀತಿಯ ದ್ವಾರಕೇಶ್ ಕೂಡ ಒಬ್ಬರು. ಕರ್ನಾಟಕದ ಕುಳ್ಳ ಎಂದೇ ನಾಮಾಂಕಿತನಾದ ದ್ವಾರಕೇಶ್ ಅವರು 1942 ಏಪ್ರಿಲ್ 19ರಂದು ಮೈಸೂರಿನ ಹುಣಸೂರಿನಲ್ಲಿ ಜನ್ಮ ತಾಳ್ತಾರೆ. ಇವರ ತಾಯಿ ಜಯಮ್ಮ, ತಂದೆ ಶ್ಯಾಮರಾವ್, ಹಾಗೆ ಇವರ ಸಹೋದರರ ಹೆಸರು ಮಧುಸೂದನ್. ಹಾಗಾದ್ರೆ ದ್ವಾರಕೇಶ್ ಅವರ ಒಂದು ಬಾಲ್ಯದ ಜೀವನ ಅಂತ ನಾವು ನೋಡೋದಾದ್ರೆ, ಇವರ ಒಂದು ಕುಟುಂಬವು ತುಂಬಾ ಆರ್ಥಿಕವಾಗಿ ತುಂಬಾನೇ ಸದೃಢವಾಗಿತ್ತು. ಇದೇ ಒಂದು ಕಾರಣದಿಂದ ಆರಂಭದಲ್ಲೇ ಇವರಿಗೆ ಉತ್ತಮವಾದ ಶಿಕ್ಷಣ ಅನ್ನೋದು ದೊರೆಯುತ್ತೆ. ಪ್ರಾಥಮಿಕ ಶಿಕ್ಷಣವನ್ನ ಶಾರದಾ ವಿಲಾಸ್ ಹಾಗೆ ಭಾನುಮಯಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ನಂತರ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪೂರ್ಣಗೊಳಿಸ್ತಾರೆ. ಸ್ನೇಹಿತರೆ, ಇದಾದ ನಂತರ ಇವರ ಸಹೋದರ ಮಧುಸೂದನ್ ಅವರ ಜೊತೆಗೂಡಿ ಒಂದು ಆಟೋಮೊಬೈಲ್ಸ್ ಒಂದು ವ್ಯವಹಾರವನ್ನ ಇವರು ಶುರು ಮಾಡ್ತಾರೆ. ಸ್ನೇಹಿತರೆ, ಆ ಒಂದು ಬಿಸ್ನೆಸ್ ಏನೋ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಇವರನ್ನ ಕೈ ಬೀಸಿ ಕರೆದಿದ್ದು ಬೆಳೀತಾರೆ. ಒಂದು ಕಡೆ ತಮ್ಮ ಸಹೋದರ ಜೊತೆಗೂಡಿ ಆರಂಭ ಮಾಡಿದ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮತ್ತೊಂದು ಕಡೆ ಬಣ್ಣದ ಲೋಕ ಇವರನ್ನ ಕೈ ಬೀಸಿ ಕರೀತಾ ಇದೆ. ಅಂತಹ ಸಂದರ್ಭದಲ್ಲಿ ಒಂದು ದೃಢವಾದ ನಿರ್ಧಾರ ಕೈಗೊಂಡು ಇವರು ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಾಗಾದ್ರೆ ಇವರ ಮೊದಲ ಚಿತ್ರ ಯಾವುದು ಅಂತ ನಾವು ನೋಡೋದಾದ್ರೆ, ಕರ್ನಾಟಕದ ಸುಪ್ರಸಿದ್ಧ ಚಿತ್ರ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿ ಅವರ ಚಿತ್ರದಲ್ಲಿ ಇವರಿಗೆ ಪ್ರಥಮ ಬಾರಿಗೆ ಒಂದು ಸಣ್ಣದಾದ ಒಂದು ಪಾತ್ರ ಅನ್ನೋದು ಸಿಗುತ್ತೆ. ಆ ಒಂದು ಸಿನಿಮಾದ ಹೆಸರೇ ವೀರ ಸಂಕಲ್ಪ. ಸ್ನೇಹಿತರೆ, ಇದಾದ ನಂತರ 1966ರಲ್ಲಿ ಬಿಡುಗಡೆಯಾದ ಮಮತೆಯ ಬಂಧನ ಈ ಒಂದು ಚಿತ್ರದ ಸಹ ನಿರ್ಮಾಪಕರಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ. ನಂತರ 1969ರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮೇಯರ್ ಮುತ್ತಣ್ಣ ಚಿತ್ರವನ್ನ ನಿರ್ಮಾಣ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಒಂದು ಭರ್ಜರಿಯಾಗಿರ್ತಕ್ಕಂಥ ಜಯವನ್ನ ದಾಖಲು ಮಾಡ್ತಾರೆ. ಸ್ನೇಹಿತರೆ, ಅಲ್ಲಿಂದ ದ್ವಾರಕೇಶ್ ಅವರ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥ ಒಂದು ಸಮಯ ಅನ್ನೋದು ಶುರುವಾಗುತ್ತೆ. ಆದ್ರೆ ಕಾಲಕ್ರಮೇಣ ಕೆಲವೊಂದು ನಿರ್ಧಾರಗಳಿಂದ ಇವರ ಚಿತ್ರಗಳು ಸಹ ಸೋಲನ್ನ ಒಪ್ಕೊಳ್ತಾ ಹೋಗುತ್ತೆ. ನಂತರ 1985ರಲ್ಲಿ ಮೊದಲ ಬಾರಿಗೆ ಇವರು ನಿರ್ದೇಶಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಆ ಒಂದು ಚಿತ್ರದ ಹೆಸರು ನೀ ಬರೆದ ಕಾದಂಬರಿ. ಸ್ನೇಹಿತರೆ, ಅಲ್ಲಿಗೆ ನಿರ್ಮಾಪಕನಾಗಿ ಕೇವಲ ನಟನಾಗಿ ಇದ್ದ ದ್ವಾರಕೇಶ್ ಅವರು ಇಲ್ಲಿಂದ ನಿರ್ದೇಶಕನಾಗಿ ಕೆಲಸವನ್ನ ಶುರು ಮಾಡ್ತಾರೆ. ನಂತರ ಈ ಒಂದು ನೀ ಬರೆದ ಕಾದಂಬರಿ ಚಿತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಜಯವನ್ನ ದಾಖಲಿಸುತ್ತೆ. ನಂತರ ಡ್ಯಾನ್ಸ್ ರಾಜ ಡ್ಯಾನ್ಸ್, ಶ್ರುತಿ, ರಾಯರು ಬಂದರು, ಮಾವನ ಮನೆಗೆ, ಕಿಲಾಡಿಗಳು, ಈ ಥರ ಅನೇಕ ಚಿತ್ರಗಳನ್ನ ಇವರು ನಿರ್ದೇಶನ ಮಾಡ್ತಾರೆ. ಸ್ನೇಹಿತರೆ, ಅಲ್ಲಿಂದ ಒಂದು ಹಂತಕ್ಕೆ ದ್ವಾರಕೇಶ್ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇವರ ನಿರ್ಧಾರಗಳಿಂದ ಕೆಲವೊಂದು ಚಿತ್ರಗಳು ಸೋಲನ್ನ ಒಪ್ಕೊಳ್ತಾ ಹೋಗ್ತದೆ. ಇವರ ಒಂದು ಸಿನಿ ಜರ್ನಿಯಲ್ಲಿ ಸುಮಾರು 100ಕ್ಕಿಂತ ಅಧಿಕ ಸಿನಿಮಾದಲ್ಲಿ ನಟಿಸಿ ಸುಮಾರು 50ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ನಮಗೆ ಇಲ್ಲಿ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ, ದ್ವಾರಕೇಶ್ ಅವರು ಒಬ್ಬ
ನಿರ್ಮಾಪಕನಾಗಿ ಹಾಗೆ ನಿರ್ದೇಶಕನಾಗಿ. ಇನ್ನು ಒಬ್ಬ ನಟನಾಗಿ ಅಂತ ನಾವು ನೋಡೋದಾದರೆ ಇವರ ಒಂದು ಅಭಿನಯ ಚಾತುರ್ಯಕ್ಕೆ ಸೋಲದೇ ಇರತಕ್ಕಂಥ ಮನಸ್ಸುಗಳು ಯಾರೂ ಇಲ್ಲವೇ ಇಲ್ಲ. ಯಾಕೆಂತಂದರೆ ನಾವು ಬಾಲ್ಯದಿಂದ ಇವರ ಸಿನಿಮಾಗಳನ್ನು ನೋಡಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ದ್ವಾರಕೇಶ್ ಅವರು ನಟನೆ ಮಾಡಿರ್ತಕ್ಕಂಥ ಸೂಪರ್ ಹಿಟ್ ಮೂವಿಗಳು ಅಂತ ನಾವು ನೋಡೋದಾದರೆ ಕಿಟ್ಟು ಪುಟ್ಟು, ಸಿಂಗಾಪುರದಲ್ಲಿ ರಾಜ ಕುಳ್ಳ, ಪ್ರೀತಿ ಮಾಡು, ತಮಾಷೆ ನೋಡು, ಕುಳ್ಳ ಕುಳ್ಳಿ, ಮಂಕುತಿಮ್ಮ, ಗುರು ಶಿಷ್ಯರು. ಇನ್ನು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದರೆ ಇಂದಿನ ರಾಮಾಯಣ, ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ಮದುವೆ ಮಾಡು, ತಮಾಷೆ ನೋಡು, ಡ್ಯಾನ್ಸ್ ರಾಜ ಡ್ಯಾನ್ಸ್, ಜಯ ಕರ್ನಾಟಕ, ಕೃಷ್ಣ ನೀ ಕುಣಿದಾಗ, ಶ್ರುತಿ, ರಾಯರು ಬಂದರು, ಮಾವನ ಮನೆಗೆ, ರಸಿಕಾ, ಕಿಲಾಡಿಗಳು, ಕಿಡ್ನಾಪ್. ಇನ್ನು ಅದೇ ರೀತಿಯಾಗಿ ಆಪ್ತ ಮಿತ್ರ, ವಿಷ್ಣುವರ್ಧನ, ಚಾರುಲತಾ, ಆಟಗಾರ, ಚೌಕ. ಇಂತಹ ಅದ್ಭುತ ಮೂವಿಗಳಲ್ಲಿ ದ್ವಾರಕೇಶ್ ಅವರು ನಟನೆ ಮಾಡಿದ್ದಾರೆ. ಈ ಒಂದು ಮಂಕುತಿಮ್ಮದಲ್ಲಂತೂ ಇವರ ಒಂದು ನಟನೆಗೆ ನಿಜವಾಗ್ಲೂ ಹೇಳ್ತೀನಿ ಸೋಲೋದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಇಷ್ಟೊಂದು ಅದ್ಭುತವಾದ ಒಂದು ಚಿತ್ರಗಳನ್ನು ನೀಡಿರ್ತಕ್ಕಂಥ ದ್ವಾರಕೇಶ್ ಅವರ ಅಂತಿಮ ದಿನಗಳಲ್ಲಿ ಇವರು ಸೋಲನ್ನೇ ಕಾಣಲೇಬೇಕಾಗಿರ್ತಕ್ಕಂಥದ್ದು ಒಂದು ವಿಪರ್ಯಾಸವೇ ಸರಿ. ಸ್ನೇಹಿತರೆ, ಒಂದು ವಿಷಯ ಏನು ಅಂತಂದರೆ ಸಿನಿಮಾ ರಂಗದಲ್ಲಿ ಹಣ ಅನ್ನೋದು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಆದರೆ ಆ ಒಂದು ಸಿನಿಮಾ ರಂಗದಿಂದ ಗಳಿಸಿಕೊಂಡಿರ್ತಕ್ಕಂಥ ಆ ಒಂದು ಹೆಸರನ್ನ ಶಾಶ್ವತವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿಲ್ಲುವಂತೆ ಮಾಡ್ತಕ್ಕಂಥದ್ದೇ ಈ ಒಂದು ಸಿನಿಮಾ ರಂಗದವರೆಗೆ ಇರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟೊಂದು ಸಾಧನೆಗಳನ್ನು ಮಾಡಿದ ನಮ್ಮ ದ್ವಾರಕೇಶ್ ಅವರು ಇಂದು ಡಿಸೆಂಬರ್ 16 ಸುಮಾರು 10 ಗಂಟೆ ಸಮಯಕ್ಕೆ ಹೃದಯಘಾತದಿಂದ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಸ್ನೇಹಿತರೆ, ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ರಂಗಕ್ಕೆ ಅನೇಕ ರೀತಿಯ ನಟರು ಬರ್ತಾರೆ ಹೋಗ್ತಾರೆ. ಆದರೆ ಕೆಲವೊಂದು ನಟರು ಮಾತ್ರ ಅವರ ಒಂದು ಛಾಪನ್ನು ಮೂಡಿಸಿ ಹೋಗ್ತಾರೆ. ಈ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂಥವ್ರೆ ನಮ್ಮೆಲ್ಲರ ಪ್ರೀತಿಯ ದ್ವಾರಕೇಶ್ ಅವರು. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.